ಲಾಭ ಆಗ್ತಿದ್ರೆ ಅಷ್ಟೇ ಒಳ್ಳೆ ದೋಸ್ತಿ, ಲಾಭ ಆಗಲಿಕ್ಕಂದ್ರೆ ಯಾರೂ ಸಮೀಪ ಬರೋದಿಲ್ಲ. ಯಾಕೆ ಅವರು ನಾವು ಏನಪ್ಪ ಯುದ್ಧಾಸ್ತ್ರಗಳನ್ನ ಮತ್ತೆ ತೊಗೊಳ್ತೀವಿ, ಅವ್ರು ರೂಪಾಯಿದಿಂದ ನಾವು ಅವರು 1000 ರೂಪಾಯಿಗೂ 10,000 ರೂಪಾಯಿ ಮಾರ್ತಾ ಇರ್ತಾರೆ, ಅವ್ರ ಲಾಭ ಸಾಕಷ್ಟು ಆಗ್ತದೆ, ಗಳಿಗೆ ಸಾಕಷ್ಟು ಆಗ್ತಾ ಇರ್ತದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ನಾವು ನಮ್ಮ ಡೆವಲಪ್ಮೆಂಟ್ ಏನು ಮಾಡ್ಕೋಬೇಕು ಅನ್ನೋ ಜೊತೆಗೆ ಈಗೇನು ಮಾರ್ಕೆಟ್ ನಾವು ಮಾಡಲಿಕ್ಕೆ ಹೊರಟಿವಲ್ಲ, ಇದು ಬೇರೆ ಬೇರೆ ದೇಶಗಳಿಗೆ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗೋದು ಗೊತ್ತಿಲ್ಲ. ಬಟ್ ನಮ್ಮ ಉತ್ಪಾದನೆ ನಾವು ಮಾಡುವಂಥದ್ದು, ಸಂಸ್ಕೃತಿಗಳು ನಾವು ಸೃಷ್ಟಿ ಮಾಡುವಂಥ ಒಂದು ಗಾಂಧೀಜಿ ಕಡೆ ಒಲವು ತೋರಿಸುವಂಥ ಕೆಲಸ ಇವತ್ತಿನ ಮೋದಿಯವರು ತೋರಿಸ್ತಾ ಇದ್ದಾರೆ. ಆ ಎಲ್ಲ ನೆಲೆಯಲ್ಲಿ ನಮ್ಮ ಹೊಸದಾದಂಥ ಒಂದು ಏನೋ ಮಾಡುವಂಥದ್ದು ಮಾಡಬೇಕಾಗಿದೆ. ವಿನಾ ಡಿ ಕೆ ಶಿ ಅವರು RSS ಹಾಡಿದರು, ಮತ್ತೊಂದು ಹಾಡಿದರು ಅಂತೇಳಿ ಧರ್ಮ ಅಥವಾ ಜಾತಿಗಳ ಮೇಲೆ ರಾಜಕೀಯ ಮಾಡ್ತಾ ದಿನಗಳಿಗಿದ್ರು. ಡಿ ಕೆ ಶಿ ಅವರು ಎಷ್ಟು ಮಟ್ಟಿಗೆ ಉದ್ಯೋಗ ಸೃಷ್ಟಿ ಮಾಡಿದರು, ಸಿದ್ದರಾಮಯ್ಯವರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದರು, ನೀರಾವರಿ ಡಿಪಾರ್ಟ್ಮೆಂಟ್ ಏನು ಮಾಡಿದ್ದಾರೆ, ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಅದೇ ರೀತಿ ಮೋದಿಜಿಯವರು ಏನು ಮಾಡಿದ್ದಾರೆ, ಇದ್ರ ಕಡೆ ಹೆಚ್ಚು ಒಲ ಹೋಗಲಿ. ಅದು ಬಿಟ್ಟುಕೊಂಡು ಒಲವು ಜಿಹಾದ್ ಅಂತೇಳಿ ಮತ್ತೊಂದೇಳಿ ಏನೋ ಮಾಡ್ತಾ ಹೋದ್ವಪ್ಪ ಅಂತಂದ್ರೆ ನಮ್ಮ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಬಡತನಂತೆ ಹೆಚ್ಚಾಗೋದು ಬಿಡೋದಿಲ್ಲ. ಅದನ್ನು ಇಲ್ಲಿ ಒಂದು ಕ್ಷಮೆ ಕೋರಿ ಡಿ ಕೆ ಶಿ ಅವರು ಇದನ್ನು ಸಮಾಧಾನ ಮಾಡಿದ್ದು ಮಾತ್ರ ಒಂದು ಒಳ್ಳೆಯ ನಡೆ ಇಷ್ಟು ಹೇಳ್ಬೋದು. ಜೊತೆಗೆ ವಿರೋಧಿಗಳ ಕೈ ಸಿಕ್ಕಂಥ ಒಂದು ಬಾರ್ಕೋಲನ್ನು ಅಂದರೆ ಬಾರ್ಕೋಲ್ ಕೊಟ್ಟು ಬಿಡಿಸ್ಕೊಂತಾರೆ. ಇದಕ್ಕೆ ಆ ಬಾರ್ಕೋಲ್ ಮತ್ತೆ ಹೊಳೆ ಕಸ್ಕೊಂಡಿದ್ದಾರೆ. ಏನೋ ಅಷ್ಟು ಇರೋ ಆದರೂ ಸಹಿತ ಒಂದಿಷ್ಟು ಪೆಟ್ಟು ಬೀಳುವನ ಬೇಡಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಈಗ ಆ ಹೆಜ್ಜೆ ಇಟ್ಟಿದ್ದು ಅವ್ರ ಎದುರಾಳಿಗಳಿಗೆ ಅಲ್ಲ ತಪ್ಪಾತಲ್ಪ, ಇನ್ನಷ್ಟು ನಾವು ಜೋರು ಮಾಡಬೇಕಾಗಿತ್ತು ಅನ್ನೋದ್ರೊಳಗೆ ಅವ್ರು ಹಿಂಸರು ಕೊಡೋದು ಮಾತ್ರ ಒಂದು ಒಳ್ಳೆಯ ಡಿ ಕೆ ಶಿ ಅವರಿಗೆ ಲಾಭ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ವಂದನೆಗಳು.